ವೆರೈಟಿ ಸರ ಮಾಡಿದ್ದೀನಿ. ಅದು ಹೆಂಗೆ ಮಾಡಿದ್ದೀನಿ ಗೊತ್ತಿಲ್ಲ, ಎಲ್ಲ ಹ್ಯಾಂಡ್ ಮೇಡು. ಸೊ ಇಲ್ಲೊಂದೆರಡು ಮಾಡಿಟ್ಟಿದ್ದೀನಿ. ಆಲ್ಮೋಸ್ಟ್ ತಿಂಗಳು ಮಂತ್ಲಿ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗೋದಕ್ಕೆ ಒಂದು ಒಳ್ಳೆ ರೀಸನು ಈ ಬೂದುಗುಂಬಳಕಾಯಿ. ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ವೈಟ್ ಕಲರ್ ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿ ವೈಟ್ ಇಲ್ದಿರ ಇನ್ಯಾವ್ದು ಬ್ಲ್ಯಾಕ್ ಇರುತ್ತಾ? ರೆಡ್ ಕಲರ್ ಇರುತ್ತೆ. ತುಂಬ ದಿನ ಆಯ್ತಲ್ಲ, ಅದಕ್ಕೆ ಕಟ್ ಮಾಡಿ ಏನಾಗಿದೆ ನೋಡೋಣ. ಹಾಂ ನೋಡಿ ಏನೋ ರಿಪೇರಿ ಮಾಡ್ತಾನೆ, ಈ ಗುಂಡ ನೋಡಿ ಕರೆಕ್ಟಾಗಿ ವೀಲಿಗೆ ತಲೆ ಕೊಟ್ಕೊಂಡು ಮಲಿಕೊಳ್ಳೋದು. ಯಾವಾಗ ನೋಡಿದ್ರು ಹಂಗೆ ಮಾಡ್ತಾನೆ. ನಾನು ಯಾವ ಮಾರು ಏನಾದರೂ ಹತ್ತಿಸ್ಬಿಟ್ರೆ ಮೇಲೆ ಕೈಯೋ ಅಂತ ಬಿಡ್ಕೊಳ್ತಾನೆ. ಕಳ್ಳ ಅದು ಯಾಕೆ ಬಂದು ಮಲ್ಕೋತಾನೋ ಕೆಳಗಡೆ ಗೊತ್ತಿಲ್ಲ. ಗುಂಡ ಯಾಕೆ ಇಲ್ಲಿ ಮಲಗಿರೋದು? ಬೇಸಿಗೆ ಕಾಲ ಹಾಳಾಗಿರೋದು ಗೊತ್ತೇ ಆಗಲ್ಲ. ನೋಡೋಕೆ ಚೆನ್ನಾಗಿರುತ್ತೆ, ಸ್ಮೆಲ್ಲು ಕಾಯಿ. ಸೊ ಹೊಡೆಯೋ ಹೊತ್ತಿಗೆ ಹಾಳಾಗಿತ್ತು. 2 ಕಾಯಿ 30-40 ರೂಪಾಯಿ ಒಂದು ಕಾಯಿ. ಸೊ ಏನು ಮಾಡೋಕ್ಕಾಗಲ್ಲ. ಈ 2 ಕಾಯಿನೂ ವೇಸ್ಟ್. ಈಗ 3ನೇ ಕಾಯಿ ಹೊಡೆದಿಟ್ಟಿದ್ದೀನಿ, ಅಡುಗೆ ಮಾಡ್ಬೇಕು ಇವಾಗ. ಮಮ್ಮಿ ಈಗ ಚಿಕನ್ ಗ್ರೇವಿ ಜೊತೆ ದೋಸೆ ಮಾಡ್ತಿದ್ದಾರೆ. ಚಿಕನ್ ಗ್ರೇವಿಗೆ ಒಗ್ಗರಣೆ ಹಾಕ್ತಾರೆ. ಅಷ್ಟೇ ಅಲ್ಲ, ಸ್ವಪ್ನಾಗೆ ನೀನು ಕ್ಷಮೆ ಕೇಳಬೇಕು. ನಿನ್ನಿಂದ ಆಗಿರೋ ಅವಮಾನ 1-2. ಗುಂಡ ನೋಡಿ ಕರೆಕ್ಟಾಗಿ ವೀಲಿಗೆ ತಲೆ ಕೊಟ್ಕೊಂಡು ಮಲಿಕೊಳ್ಳೋದು. ಯಾವಾಗ ನೋಡಿದ್ರು ಹಂಗೆ ಮಾಡ್ತಾನೆ. ನಾನು ಯಾವ ಮಾರು ಏನಾದರೂ ಹತ್ತಿಸ್ಬಿಟ್ರೆ ಮೇಲೆ ಕೈಯೋ ಅಂತ ಬಿಡ್ಕೊಳ್ತಾನೆ. ಕಳ್ಳ ಅದು ಯಾಕೆ ಬಂದು ಮಲ್ಕೋತಾನೋ ಕೆಳಗಡೆ ಗೊತ್ತಿಲ್ಲ. ಗುಂಡ ಯಾಕೆ ಇಲ್ಲಿ ಮಲಗಿರೋದು? ಏನಕ್ಕೆ ಮಲಗಿದ್ದೆ ಹೇಳು? ಇರೋ ಬರೋ ಎಲ್ಲ ಕೂದಲು ಉದಿಸ್ಕೊಂಡು ಬಾಣಲಿ ಆಗ್ಬಿಟ್ಟಿದೆ. ಹೋಗಿ ನೀನು ಆ ಕಡೆ, ನನ್ನ ಕೆಲಸ ಐತೆ. ಇವಾಗ ಖಾರ ರುಬ್ಬಬೇಕು. ಸ್ವಲ್ಪ ಚಿಕನ್ ತರಿಸಿದೆ 500 ಗ್ರಾಮು. ಸೊ ಅದಕ್ಕೆ ಖಾರ ರುಬ್ಬಿ ಹಾಕಿ ಚಿಕನ್ ಗ್ರೇವಿ ಮಾಡಿಬಿಟ್ಟು ಇವತ್ತು ದೋಸೆ ಮಾಡೋಣ ಅಂತ ದೋಸೆ ಬ್ಯಾಟರ್ನ ನಾನೇ ತರಿಸಿದ್ದೀನಿ. ಆ್ಯಕ್ಚುಲಿ ರೈಸ್ ಬುಕ್ ಮಾಡಬೇಕಾಗಿತ್ತು. ರೈಸ್ ಯಾವಳು ಹೊರಗಡೆ ಹೋಗಿ ಒತ್ಕೊಬೇಕಲ್ಲ ಅಂತ ಹೇಳ್ಬಿಟ್ಟು ಬ್ಲಿಂಕಿಟ್ಟಲ್ಲಿ ಆರ್ಡ್ರ್ ಮಾಡಿದೆ ಇವತ್ತು. ಏನು ಮಾಡೋಕ್ಕಾಗಲ್ಲ, ನನ್ನ ಕೈಲಿ ಎಲ್ಲನೂ ಹೊರಗಡೆಯಿಂದ ತರೋಕ್ಕಾಗಲ್ಲ. ಹಾಗಾಗಿ ಬ್ಲಿಂಕಿಟ್ಟಲ್ಲೇ ಆರ್ಡ್ರ್ ಮಾಡಿ ಅಕ್ಕಿ ತರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಾಲು ಅದು ಇದು ಬೇಕಾಗಿತ್ತು ಐಟಮ್ಸ್ ಎಲ್ಲ. ಸೊ ಅದನ್ನೆಲ್ಲ ಆರ್ಡ್ರ್ ಮಾಡ್ಕೊಂಡು ಅದ್ರ ಜೊತೆಗೆ ತುಂಬ ದಿನ ಆಯ್ತಲ್ಲ ದೋಸೆ ಏನು ಮಾಡಲ್ವಲ್ಲ ನಾನು, ಅದಕ್ಕೆ ಚಿಕನ್ ಗ್ರೇವಿ ಜೊತೆಗೆ ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು 1 kg ಬ್ಯಾಟರ್ನ ಬುಕ್ ಮಾಡ್ಕೊಂಡೆ. ಸೊ ಇವಾಗ ಹೋಗಿ ದೋಸೆ ಹಾಕಿ ಚಿಕನ್ ಗ್ರೇವಿ ಮಾಡುವ. ಇವತ್ತು ಸ್ಕೂಲ್ಗೆ ಹೋದ್ರೆ ನಿಂಗೆ ಯಾವಾರ ಅಂತ ಗೊತ್ತಿಲ್ಲ, ಬಟ್ಟೆ ವಿಚಿತ್ರವಾಗಿ ಹಾಕೊಂಡೋಗ್ಬಿಟ್ಟು ಆಮೇಲೆ ಮಮ್ಮಿ ಇವತ್ತು ಯಾವಾರ ಮಮ್ಮಿ ಯಾವುದೋ ಮಿಸ್ ಆಗ್ಬಿಟ್ಟು ಬೇರೆ ಬಟ್ಟೆ ಹಾಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಲ್ಲ. ನಿನಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಾರಗಳು ಗೊತ್ತಾಗ್ತಿರ್ಲಿಲ್ಲ, ಇನ್ನು ಈ ವಾರ ಗೊತ್ತಾಗ್ತದ? ಸರಿಯಾಗಿ ಜರುಗಿಸು. ಇದಕ್ಕೆ ಇನ್ನು ಒಳಗೆ ಜರುಗಿಸು ಅಮ್ಮ, ಇನ್ನು ಒಳಗಡೆ ಹಾಕು, ಕಾರ್ನರ್ಗೆ ಹಾಕು. ಇವಾಗ ಅದು ತುಂಬಿರೋದಲ್ವಾ, ತುಂಬ ದಿನ ಆಗುತ್ತೆ ಅದನ್ನು ತಗೊಳಕ್ಕೆ. ನಾವು ಎಡ್ಜಿಗೆ ಹಿಡಿಯಂಗಿದ್ರೆ ಸೇರಿಸ್ಬಿಡು, ಸಾಕು ಬಿಡು. ಇನ್ನು ಎಷ್ಟೊಂದು ದಿನ ನಾವು ಟೆನ್ಷನ್ ಇರಲ್ಲ ಗ್ಯಾಸ್ ಸಿಲಿಂಡರ್. ಇದು ಪೌಡ್ರು, ಮಸಾಲೆ ಪೌಡ್ರ್ ಮೇಲೆ ಕಿಡಮ್ಮ. ಹೋಗತ್ತಾಗ ಯಾವ ಹೊಡಿತಾರ ನೋಡಿ ಬೇಜಾರು ಆಗ್ಬಿಟ್ಟೈತೆ. ಇದು ನೋಡಿ ಕೋತಿ ಮರಿ ಏನು ಮಾಡ್ತೈತೆ. ಯಾರು ಮಾಡಿ ಗಿಲ್ ಮಾಡಿ ಇಟ್ಬಿಟ್ಟೆಪ್ಪ. ಆಮೇಲೆ ಇದು ನಮ್ಮನೆ ವಸ್ತು ಅಲ್ಲ,
ಆಮೇಲೆ ಕಂಪ್ನಿರು ಓಡಿಸ್ಕೊಂಬತ್ತಾರೆ ಅಷ್ಟೇ. ಇದು ಒಂದು ಸ್ವಲ್ಪ ಕ್ಯಾಮ್ರಾ ಏನೋ ಎಣ್ಣೆ ಆಗ್ಬಿಟ್ಟದೆ ಅನ್ಸುತ್ತೆ. ಯಾವ್ದು ಇದೆಯಾ ನೋಡಿ ನೋಡಿ ಏನೋ ರಿಪೇರಿ ಮಾಡ್ತೈತೆ. ಸೌಂಡ್ ಬರ್ತಿದೆ. ಸೌಂಡ್ ಬರ್ತಾಯಿಲ್ವಾ? ಮ್ಯೂಟ್ ಮಾಡಿಬಿಟ್ಟಿದ್ಯಾ? ಅದು ಅಂಥ ನಕ್ಷತ್ರ ಉಟ್ಬಿಟ್ಟಿದೆ. ನೀನು ಏನು ಮಾಡ್ತೀವಿ? ಹಾಂ ನೋಡಿ ನೋಡಿ ಏನೋ ರಿಪೇರಿ ಮಾಡ್ತಾನೆ. ಏನೋ ರಿಪೇರಿ ಮಾಡ್ತಾನೆ ಈಗ. ಬಿಡಪ್ಪ, ಏನು ರಿಪೇರಿ ಮಾಡಲ್ಲ. ಇದು ನಮ್ಮನೆ ವಸ್ತು ಅಲ್ಲ. ಆಮೇಲೆ ಯಾರು ನೋಡ್ತೀಯ? ಫೋನ್ ಇಟ್ಬಿಟ್ಟಿದ್ದೀನಲ್ಲ. ಹೆಂಗೆ ಫೋನ್ ನಿಲ್ಸ್ಬಿಟ್ಟಿದ್ದೀನಿ. ಆಯ್ತು. ಏನೇನೋ ಓದ್ಕೊತಿದ್ಯಲ್ಲಪ್ಪ. ಹೋಗಪ್ಪ, ಒತ್ತಿ ಒತ್ತಿ ಸಾಕಾಯ್ತು ಕಣೆ. ಕೈಯೆಲ್ಲ ನಾವು ಬಂದು ಬೀಳಿ ಹಿಂಗೆ ಸರಿ ನಡಿ ಹೋಗೋಣ. ಟೈಮೆಂಟ್ ಇಷ್ಟು ಬೇಗ ಯಾರಪ್ಪ? ಇಷ್ಟು ಬೇಗನಾ? ಟೈಮೆಂಟ್ ಬಾ. ಮಮ್ಮಿ ಇನ್ನು ಟೈಮೇ ಆಗಿಲ್ಲ. ಇನ್ನು ಮನೆ ನೋಡೋ ಕೆಲಸ ಐತೆ. ಬಾ. ಟೈಮ್ ಇಲ್ಲ. ಇನ್ನೂ ಐತೆ. ಮನೆ ಮಾಡ್ಬಿಟ್ಟು ಇಲ್ಲ ನೋಡು. ಶಟ್ ಡೌನ್ ಮಾಡೋದು ಈಸಿ ಟ್ರಿಕ್. ಇಲ್ಲ ಆಯ್ತು, ಇರೋ ಒಂದು ಸ್ವಲ್ಪ ಶಟ್ ಡೌನ್ ಮಾಡೋದು ತೋರಿಸ್ತಾ ಅಂತ ಕಣಪ್ಪ. ನಮ್ಗೆ ಗೊತ್ತಿಲ್ಲ. ಅಷ್ಟೆಲ್ಲ ಕಷ್ಟಪಡೋದೇ ಬೇಡ. ಇವಾಗ ಆಲ್ಟ್ ಒತ್ತಬೇಕು. ಆಲ್ಟ್ ಹೊತ್ಬಿಟ್ಟು F4 ಒತ್ತಿ. F4 ಹೊತ್ಬಿಟ್ಟು ಇದಲ್ಲ ಸ್ವಲ್ಪ ಎಕ್ಸಿಟೇ ಆಗಿದೆ. ಇನ್ನು ಮಿಷನ್ ಮಾಡ. ಡು ನಾಟ್ ಸೇವ್ ತಿರ್ಗಾ ಮಾಡಿ ಬಂದ್ಬಿಟ್ಟು ಆಲ್ಟ್ಗೆ ಹೋಗ್ಬಾರ್ದು ಕಣಪ್ಪ. ಬಿಡತ್ತಾ ಆಲ್ಟಲ್ಲ. ಇದು ಅದಲ್ಲ ವಿಂಡೋಸ್. ಅದು ಆಯ್ತು. ವಿಂಡೋಸ್ ಮತ್ತೆ ರಿಪ್ಲೇಸ್ ಮಾಡಿದ್ರೆ ಏನಾಗುತ್ತೆ? ಎರಡು ಮೆಂಟ್ಲುಗಳು ಹೋಗತ್ತಾಗ ನಾವು ನೋಡ್ರಿ ವಿಡಿಯೋ ತೋರಿಸು. ವಿಂಡೋಸ್ ಮತ್ತೆ F ಫೈಲ್ಸ್ ಮಾಡಿದ್ರೆ ಹಿಂಗೆ ಬರುತ್ತೆ. ಶಟ್ ಆಯ್ತಾ? ಹಿಂಗೆ ಗೊತ್ತಬೇಕು. ಶಟ್ ಡೌನ್ ಆಗಿದೆ. ಇನ್ನು ಶಟ್ ಡೌನ್ ಮಾಡ ಹಂಗೇನು ಮಾಡಂಗೆ ಇಲ್ಲ. ಶಟ್ ಡೌನೇ ಮಾಡಬಾರ್ದಂತೆ ಬಂದವ್ರಲ್ಲ. ಅಯ್ಯ ಬಿಡೋ ಸಾಕು. ಆಮೇಲೆ ಅವ್ರು ಕಂಪ್ಯೂಟರ್ ಹಾಳು ಮಾಡ್ಬಿಟ್ಯಾ? ಅಷ್ಟೇ ಬಾ. ಏನೇನೋ ರಿಪೇರಿ ಮಾಡ್ತಾನೆ. ಸರಿ ಇಲ್ಲ ಕಣಪ್ಪ. ಹೋಗಪ್ಪ. ಪ್ಯಾನಪ್ ಮಾಡಿ ಬರೋ ಮೇಡಮ್ ಅಲ್ಲೆಲ್ಲ ಹೋಗಿದ್ರು. ಪ್ಯಾನಪ್ ಮಾಡ್ಬೇಕ. ತೀಟೆ ಮರಿ ನೋಡಿ. ತೀಟೆ ಮರಿ ಇನ್ನೇನು ಕರ್ಕೊಂಬಂದ್ರೆ ಏನಾದ್ರು ಹಾಳು ಮಾಡ್ಬಿಡ್ತಾನೆ ಅಷ್ಟೇ. ಅದನ್ನು ಹಾಳು ಮಾಡ್ಬಿಟ್ಟೆ. ಆಫ್ ಮಾಡ. ಏನೋ ಗೊತ್ತಬೇಡ ಕಣಪ್ಪ. ದೇವ್ರೆ, CC ಕ್ಯಾಮ್ರಾ ಐತೆ. ಹಿಡ್ಕೊಂಡು ಹೊಂಟೋಗ್ಬಿಡ್ತಾರ ಆಮೇಲೆ. ಹೋಗೋಣ. ಪ್ಯಾನಪ್ ಮಾಡಿ. ಪ್ಯಾನಪ್ ಫ್ಯಾನ್ ಆಫ್ ಮಾಡೋದು ಲೈಟ್ ಆಫ್ ಮಾಡ್ತದೆ. ಮಿಂಟಲ್ ಬಾ. ಹುಷಾರಾಗಿ ಹೋಗೋ. ಹುಷಾರಾಗಿ ಹೋಗೋ. ಇಲ್ಲಪ್ಪ ಐತೆ. ಇರು ಒಂದು ಸ್ವಲ್ಪ ಫೋನ್ ಆಫ್ ಮಾಡ್ತೀನಿ. ಆ್ಯಕ್ಚುಲಿ ಒಂದು ಕಡೆ ಮನೆ ಹುಡ್ಕಕ್ಕೆ ಬಂದಿದ್ದು. ಫ್ರೆಶ್ಶು ಮಲ್ಲಿಗೆ ಹೂವು ಅಲ್ಲಿ ಬಿಡಿಸ್ತಾಯಿದ್ರು. ಆಮೇಲೆ 100 ಗ್ರಾಮು 60 ರೂಪೀಸ್ ಹೇಳಿದ್ರು. ಆಮೇಲೆ ಒಳ್ಳೇದಾಯ್ತಲ್ಲ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿದ್ದಾವೆ ಮೊಗ್ಗು. ಹಂಗಾಗಿ ತಗೊಂಡು ಬಂದೆ. ಇಲ್ಲ ಒಂದು ಟೆಕ್ನಾಲಜಿ ಏನು ಟೆಕ್ನಾಲಜಿಯಾ? ಏರು ಈ ಥರ ಸ್ಮೆಲ್ ಬರಬೇಕು ಅಂದರೆ ಒಂದು ಟೆಕ್ನಾಲಜಿ. ಮೂಗಿ ಕಂಬ ತಗೊಂಡು ಹೊಂಟೋಗ್ಬಿಡ್ತದೆ ಮೂಗೊಳಗಡೆ. ಅಯ್ಯೋ ತಿಕ್ಲು ಮರಿ. ಸಖತ್ತಾಗಿತ್ತು. ಅಲ್ಲೇನೆ ಫ್ರೆಶ್ ಹೂವು. ಹಾಗಾಗಿ ಕನಕಾಂಬರ ಹೂವು ಇದು ಎಲ್ಲ ಅಲ್ಲೇ ಬಿಡಿಸ್ಕೊಟ್ರು. ತಗೊಂಡು ಬಂದೆ. ಹಬ್ಬ ಖುಷಿ ಆಯ್ತಪ್ಪ. 60 ರೂಪಾಯಿ ಕೊಟ್ಟರು. ವರ್ತಿದೆ. ಇದು ತುಂಬ ಮುಗ್ಗಿದೆ. ಮನೆ ಹುಡುಕಿ ಸಾಕಾಯ್ತಪ್ಪ. ಇಬ್ಬರು ಬಿಸಿಲಲ್ಲೇ ಹುಡುಕಿ ಹಿಂಗಾಗಿದ್ದೀವಿ. ಎಲ್ಲಿ ಅಂತ ಹೋಗೋದಪ್ಪ. ಬೀದಿ ಅಲ್ಲೇದಾಗೈತೆ. ಮನೆ ಸಿಗ್ತಿಲ್ಲ. ಅದರಲ್ಲೂ ಆಲ್ಟ್ರೇಷನ್ ಮಾಡಿಸ್ಕೊತೀನಿ ಅಂದರೆ ಯಾರು ಒಪ್ಪಲ್ಲ. ಏನು ಮಾಡೋಣ? ಫ್ರೆಶ್ಶು ಮಲ್ಲಿಗೆ ತೊಗೊಂಡು ಬಂದಿದ್ನಲ್ಲ, ಎಲ್ಲ ಕಟ್ಟಿಟ್ಟಿದ್ದೀನಿ. ಇವಾಗ ಎಷ್ಟು ಚೆನ್ನಾಗಿದೆ ನೋಡಿ. ಇನ್ನೂ ಅರಳ್ತಾ ಇದೆ. ಅರಳಿಲ್ಲ ಕಂಪ್ಲೀಟಾಗಿ. ಪರವಾಗಿಲ್ಲ. ಇದು ಎಷ್ಟು ಮೊಳ ಇದೆ ಅಂತ ಟೆಸ್ಟ್ ಮಾಡಬೇಕು. ಇವಾಗ 60 ರೂಪಾಯಿ ಎಷ್ಟು ಬಂತು ಅಂತ ಒಂಚೂರು ಟೆಸ್ಟ್ ಮಾಡೋಣ ಸುಮ್ಮನೆ. ಆ್ಯಕ್ಚುಲಿ ಇಷ್ಟು ನಾನು ಮುಡ್ಕೊಳ್ಳೋದಕ್ಕೆ ಅಂತ ಬೇರೆ ಕಟ್ಕೊಂಡೆ.
ಈ ಹಣ್ಣು ಮಾಡೋದಷ್ಟೈತೆ ಇದು. ಇದು ಸ್ವಲ್ಪ ಎಕ್ಸ್ಟ್ರಾ ಮಿಕ್ಕಿರೋದು ಹಿಂಗೆ ಕಟ್ಟಿದೆ. ಸೊ ಒಂದು 3 ಮೊಳ ಅಂದ್ಕೊಳ್ಳಿ. 3 ಮೊಳ ಹೂವು ಬಂದಿದೆ 60 ರೂಪಾಯಿಗೆ. ಆ್ಯಕ್ಚುಲಿ ಇದು ನಾವು 1 ಮೊಳನೇ 30ರಿಂದ 40 ರೂಪಾಯಿ. ಅದರಲ್ಲೂ ಫ್ರೆಶ್ ಹೂವು ಸಿಗೋದೇ ಇಲ್ಲ. ಸೊ ಸಿಕ್ಕಿದ್ದು ಒಂದು ಒಳ್ಳೆಯದು. ಘಮ ಘಮ ಅಂತ ಇದೆ ಹೂವು. ಸೊ ಫ್ರಿಡ್ಜಲ್ಲಿ ಇಟ್ಬಿಡೋಣ ಇವಾಗ. ಎಷ್ಟು ನೀಟಾಗಿ ಕಾಣ್ತಿದೆ ನೋಡಿ. ಜೊತೆಗೆ ಯಾವ ಕಂಟೆಂಟ್ ಇಲ್ಲ ಅನ್ನೋ ಒಂದು ರೀಸನು, ಜೊತೆಗೆ ಮನೇಲಿ ಏನು ನಡೀತಾ ಇದೆ ಎಲ್ಲ ತೋರಿಸೋಣ ಅನ್ನೋಕ್ಕೂ ಟೈಮ್ ಆಗ್ತಾ ಇಲ್ಲ. ಹೊರಗಡೆ ಹೋಗ್ಬೇಕು, ಮನೆ ಹೋಗ್ಬೇಕು, ಈ ಒಂದು ಸಿಚುವೇಶನಲ್ಲಿ ಏಯ್ ಗುಂಡಾ ಗುಂಡಾ ಕಳ್ಳ ಬಂದು ಗದ್ದಿಕೊಂಬಿಡ್ತಾನೆ ಒಳಗಡೆ. ಎಲ್ಲಿದ್ಯೋ ಐ ಕಳ್ಳ, ಬಾಯ್ಲಿ ಬಾ, ಹೊರಗಡೆ ಬಾ. ಗದ್ದಿಕೊಂಡಿದ್ಯಾ ಬಾಯ್ಲಿ ನನ್ನ ಮಗನೇ. ಮಡಿಕೆಯಲ್ಲಿ ರಾತ್ರಿ ಎಪ್ಪಾಕಿರುವಂಥ ಮೊಸರು. ಸೊ ಎಷ್ಟು ಚೆನ್ನಾಗಾಗಿದೆ ಮೊಸರು ಅಂದರೆ, ಗಟ್ಟಿ ಮೊಸರು, ನೀರು ಹಾಕಿಲ್ಲದೆ ಹಾಲು ಕಾಯಿಸಿರುವಂಥದ್ದು. ಒಳ್ಳೆ ಘಮ ಘಮ ಅಂತ ಇದೆ ಮೊಸರು. ಸೊ ತಿಳಿಲಿ ಸ್ವಲ್ಪ ನೀರಿನ ಅಂಶ ಇದೆ. ಸೊ ಕೆನೆ ಮೊಸರು ತೆಗೆದ್ಬಿಟ್ಟು ಇವತ್ತು ಮೊಸರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ಲೀಟ್ರ್ ಮೊಸರು ಕಂಪ್ಲೀಟ್ಲಿ ಇದೆ ಇದರಲ್ಲಿ. 1 ಲೀಟ್ರ್ ಹಾಲು ನೆನ್ನೆ ತರಿಸಿ ಕಂಪ್ಲೀಟ್ಲಿ ಕಾಯಿಸಿ ಚೆನ್ನಾಗಿ ಮೊಸರಾಗಿದೆ. ಇವತ್ತು ಮೊಸರನ್ನ ಮಾಡಲೇಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಇವತ್ತಿನ ರೆಸಿಪಿ ಮೊಸರನ್ನ. ಆ್ಯಕ್ಚುಲಿ ಮಡಿಕೆಯಲ್ಲಿ ಮೊಸರು ಮಾಡಿದ್ರೆ ಏನು ಸಖತ್ತಾಗಿರುತ್ತೆ ಗೊತ್ತಾ, ಹಾಗಾಗಿ ಮಾಡಿರೋವಂಥದ್ದು. ಇದು ಹಾಲ್ಗೆ ಅಂತಲೇ ಪಾತ್ರೆ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಕೆನೆ ಎಲ್ಲ ತೆಗೆದ್ಬಿಟ್ಟು ಮೊಸರನ್ನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತೀನಿ. ವೈಟ್ ಕಲರ್ ಬೂದುಗುಂಬಳಕಾಯಿ. ಬೂದುಗುಂಬಳಕಾಯಿ ವೈಟ್ ಇಲ್ದಿರ ಇನ್ಯಾವ್ದು ಬ್ಲ್ಯಾಕ್ ಇರುತ್ತೆ? ರೆಡ್ ಕಲರ್ ಇರುತ್ತೆ. ತುಂಬ ದಿನ ಆಯ್ತಲ್ಲ, ಅದಕ್ಕೆ ಕಟ್ ಮಾಡಿ ಏನಾಗಿದೆ ನೋಡೋಣ. ಆ್ಯಕ್ಚುಲಿ ಇದನ್ನ ತಿರುಳೆಲ್ಲ ತೆಗೆದ್ಬಿಟ್ಟು ಜ್ಯೂಸ್ ಮಾಡ್ಬಿಟ್ಟು ಕುಡಿಯೋದು ನಾನು. ಒಂಥರ ಇದನ್ಸುತ್ತೆ, ಹಸಿ ಹಸಿ ಅನಿಸುತ್ತೆ. ಬಟ್ ಆದರೂ ಏನೋ ಗೊತ್ತಿಲ್ಲ, ಚೆನ್ನಾಗಿರುತ್ತೆ. ಆರೋಗ್ಯಕ್ಕೆ ಒಳ್ಳೇದಿರೋದೆಲ್ಲ ಕಹಿ ಅಂತಲೇ ಅನಿಸೋದು. ಆ್ಯಕ್ಚುಲಿ ತಿರುಳನ್ನೆಲ್ಲ ತೆಗೆದು ಆಮೇಲೆ ಮಿಕ್ಸಿಗೆ ಹಾಕಿ ಸ್ವಲ್ಪ ರುಬ್ಬಿ ನಾನು ರಸ ತಗೊಳ್ತೀನಿ. ಸೊ ಒಂದು ಪೂರ್ತಿ ಇದು ಹೆಸ್ರೇನು, ಹೆಸ್ರೇ ಜ್ಞಾಪಕ ಬರೋದು, ಬೂದುಗುಂಬಳಕಾಯಿ ಕಟ್ ಮಾಡಿದೆ. ಆ್ಯಕ್ಚುಲಿ ಇವಾಗ ಜ್ಯೂಸ್ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ರುಬ್ತಾ ಇದ್ದೀನಿ. ಸೊ ಜ್ಯೂಸ್ ಒಂದು 2ರಿಂದ 3 ಗ್ಲಾಸ್ ಬರ್ಬೋದು, ಯಾಕಂದರೆ ದೊಡ್ಡ ಕುಂಬಳಕಾಯಿ ಇದು ಬೂದುಗುಂಬಳಕಾಯಿ. ಹಂಗಾಗಿ ಸೊ ನಾನು ಇದೇನು ಸಾಂಬಾರು ಗಿಂಬಾರು ಮಾಡಲ್ಲ, ಜಸ್ಟು ಇದರಿಂದ ಬರೋವಂಥ ರಸನೆಲ್ಲ ತೆಗೆದುಬಿಟ್ಟು ಹಂಗೆ ಹಸಿದಿನೇ ಕುಡಿದ್ಬಿಡ್ತೀನಿ. ಸೊ ಇದೊಂಥರ ಹೆಲ್ತಿಗೆ ತುಂಬ ಒಳ್ಳೆಯದಿರೋ ಅಂಥದ್ದು. ಅದರಲ್ಲಿ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ತಿಂಗಳು ಮಂತ್ಲಿ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗೋದಕ್ಕೆ ಒಂದು
ಒಳ್ಳೆ ರೀಸನು ಈ ಬೂದುಗುಂಬಳಕಾಯಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಆಲ್ಮೋಸ್ಟ್ ತಿಂಗಳು ಮಂತ್ಲಿ ಪ್ರಾಬ್ಲಮ್ ಏನಿದೆ ಅದು ಸಾಲ್ವ್ ಆಗೋದಕ್ಕೆ ಒಂದು ಒಳ್ಳೆ ರೀಸನು ಈ ಬೂದುಗುಂಬಳಕಾಯಿ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ. ಸೊ ನೋಡಿ, ಚೆನ್ನಾಗಿ ರುಬ್ಬಿಟ್ಟು ಈ ಥರ ಜಾಲದಲ್ಲಿ ಸೋಸ್ಕೊಳ್ತೀನಿ. ಸೊ ಈ ಥರ ಅದರಿಂದ ರಸ ಎಲ್ಲ ಶೋಧಿಸ್ಕೊಳ್ತೀನಿ. ಸೊ ಸೋರಿಸ್ಕೊಂಡು ಆಮೇಲೆ ಹಂಗೆ ಕುಡಿಯೋ ಅಂಥದ್ದು. ಸೊ ನೋಡಿ, ಇದರಲ್ಲೆಲ್ಲ ಇನ್ನೂ ರುಬ್ಬಿಟ್ಕೊಂಡಿದ್ದೀನಿ. ಇನ್ನೊಂದಷ್ಟು 3-4 ಗ್ಲಾಸ್ ಬರುತ್ತೆ ಅನಿಸುತ್ತೆ ಜ್ಯೂಸ್ ಇದರಿಂದ. ಆಲ್ಮೋಸ್ಟ್ ಮಕ್ಕಳಿಗೆಲ್ಲ ಹೆಲ್ತಿ ಫುಡ್ಡೇ ಕೊಡಬೇಕು. ಅದರಲ್ಲೂ ಹಣ್ಣು ಮತ್ತು ತರಕಾರಿಗಳು. ಇದನ್ನು ನಮ್ಮ ಪೂರಿ ಏನು ತಿನ್ನಲ್ಲ, ಹಣ್ಣು ಏನು ಮಾಡೋದು. ಅದಕ್ಕೆ ಅವನಿಗೆ ಸ್ವಲ್ಪ ಈ ಥರ ಮಜ್ಜಿಗೆ, ಇವಾಗ ಮೊಸರನ್ನ ಮಾಡಿದ್ದೆ. ಸೊ ಅದು ಬಿಟ್ಟರೆ ತರಕಾರಿ ಏನೂ ತಿನ್ನೋದೇ ಇಲ್ಲ. ಈ ಮಕ್ಳಿಗೆ ಏನಾದ್ರು ತಿನ್ನಿಸೋ ಹೊತ್ತಿಗೆ ನಮಗೆ ಸಾಕಾಗುತ್ತೆ. ಸೊ ಈ ಥರ ಜ್ಯೂಸು ಮಕ್ಳುಗಳಿಗೆ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ಹೆಲ್ದಿ ಇದೆ. ಆದರೆ ಹೆಲ್ದಿ ಫುಡ್ ತಿನ್ನಿ ಅಂದರೆ ಈ ಮಕ್ಳುಗಳು ತಿನ್ನೋದೇ ಇಲ್ಲ. ಏನು ಮಾಡೋದು? ಏನಾದರೂ ವೆರೈಟಿ ಏನಾದರೂ ಇದರಲ್ಲೇ ಮಾಡಿಕೊಡ್ಬೇಕು. ಅವಾಗ ಸ್ವಲ್ಪ ಕುಡಿಸ್ಬೋದು ಈ ಥರ ಹೆಲ್ದಿ ಫುಡ್ಗಳು, ಜ್ಯೂಸ್ನ. ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಬಿಟ್ಟು ಕುಡಿಬೋದು. ಇಲ್ಲಾಂದರೆ ಮೆಣಸಿನ್ಕಾಯಿ ಪೌಡ್ರ್ ಅಂತಿದೆ, ಸಾರಿ, ಮೆಣಸಿನ ಪೌಡ್ರ್ ಕೂಡ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿ ಕುಡಿಬೋದು, ಚೆನ್ನಾಗಿರುತ್ತೆ. ಸೊ ಹೆಲ್ತಿ ಜ್ಯೂಸ್ ಅಂತ ಹೇಳ್ಬೋದು ಇದು, ಬೂದುಗುಂಬಳಕಾಯಿ ಜ್ಯೂಸ್. ಆ್ಯಕ್ಚುಲಿ ಇವತ್ತು ಹೊಸ್ದಾಗಿ ಏನೋ ಒಂದು ಟ್ರೈ ಮಾಡೋಕ್ಕೆ ಬಂದಿದ್ದೀನಿ. ತಗೊಂಡ್ರೆ ಚಿಕ್ಕ ಚಿಕ್ಕ ಸರ ಮಾಡ್ತೀನಿ. ಒಂದು ಹೊಸದೊಂದು ಡಿಸೈನ್ ತೋರಿಸಿ. ವೆರೈಟಿ ಸರ ಮಾಡಿದ್ದೀನಿ. ಅದು ಹೆಂಗೆ ಮಾಡಿದ್ದೀನಿ ಗೊತ್ತಿಲ್ಲ, ಎಲ್ಲ ಹ್ಯಾಂಡ್ ಮೇಡು. ಸೊ ಇಲ್ಲೊಂದೆರಡು ಮಾಡಿಟ್ಟಿದ್ದೀನಿ. ಅಯ್ಯ ಮಧ್ಯಾಹ್ನ ಮಾಡಿದ್ರೆ ಇಷ್ಟೇ ಆಗಿರೋದಪ್ಪ. ಇದೊಂದು ಸರ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ಹೆಂಗಿದೆ ಅಂತ ಹೇಳಿ. ಅದು ಬಿಟ್ಟರೆ ಇದೊಂದು ಸಣ್ಣ ಸರ ಮಾಡಿದ್ದೀನಿ. ಅಯ್ಯೋ ಎಲ್ಲ ಚಿಕ್ಕ ಚಿಕ್ಕವು ಮಾಡಿದ್ದೀನಿ. ಒಂಥರ ಡಿಸೈನ್ ಚೆನ್ನಾಗಿದೆ ಇದು. ನೋಡಿ ಈ ಥರ ಬರುತ್ತೆ. ಬಟ್ ಇದೆಲ್ಲ ಕೆಳಗಡೆ ಬರಬೇಕು, ಲಾರಿಯಲ್ಸು ಈ ಥರ ಕೆಳಗಡೆಗೆ ಬರಬೇಕಿದು ಒಂದೇ ಲೈನಲ್ಲಿ. ಅದು ಬಿಟ್ಟರೆ ಇದೊಂದು ಮಾಡಿದ್ದೀನಿ. ಇದೊಂಥರ ಚೆನ್ನಾಗಿದೆ. ಎಲ್ಲ ಹೇಗೆ ಬಂತು ಅಂತ ಹೇಳಿ. ಇದೊಂದಕ್ಕೆ ಟೆರಕುಟ ಬೀಡು ಹಾಕಿದ್ದೀನಿ. ಒಳ್ಳೆ ವಿಚಿತ್ರವಾಗಿ ಮಾಡಿಬಿಟ್ಟಿದ್ದೀನಿ. ಇದು ಟೆರಕುಟ ಬೀಡು. ಸೊ ಇದೊಂದು ಡಿಸೈನು. ಮತ್ತು ಇದು ಬಿಟ್ಟರೆ ಇದೊಂದು ಡಿಸೈನ್ ಮಾಡಿದ್ದೀನಿ. ಸೊ ನೋಡಿ ಇಷ್ಟು ಈ ಥರದ್ದು ಅದೊಂದು ಡಿಸೈನ್ ಮಾಡಿದ್ದೀನಿ. ಎಲ್ಲದಕ್ಕೂ ಎಕ್ಸ್ಟ್ರಾ ಚೈನ್ ಕೊಟ್ಟಿದ್ದೀನಿ. ಚೈನು ಎಕ್ಸ್ಟ್ರಾ ಅದು ಇದು ಮಾಡ್ಕೋಬೋದು. ಇದು ಗ್ರೀನ್ ಲಾರಿಯಲ್ಸ್ ಹಾಕಿದ್ದೀನಿ. ಆ್ಯಕ್ಚುಲಿ ಇದು ಹೆಸರು ಹೇಳೋಕ್ಕೆ ಬರೋದು ನನಗೆ ಸರಿಯಾಗಿ. ಇದೊಂದು ಹೊಸದು ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ಮೊದಲು ಇದನ್ನು ತಂದು ಇಟ್ಕೊಂಡಿದ್ದೆ, ಒಂದೆರಡು ಈ ಥರ ಪೆಂಡೆಂಟ್ ತಂದು ಇಟ್ಕೊಂಡಿದ್ದೆ, ಆರ್ಟಿಫಿಷಿಯಲ್ ಪೆಂಡೆಂಟು. ಸೊ ಅದಕ್ಕೆ 2 ಲೇಯರಲ್ಲಿ ಇದೊಂಥರ ಬೀಡ್ ಸಖತ್ತಾಗಿದೆ. ಇದನ್ನು ಬೀಡ್ ಅದೇನೋ ಹೇಳ್ತಾರೆ, ನೇಮ್ ನಂಗೆ ಹೇಳೋಕ್ಕೆ ಬರಲ್ಲ. ಬಟ್ ತುಂಬ ಶೈನಿಂಗ್ ಇದೆ ಬೀಡು, ಹಾಗಾಗಿ ಸಖತ್ತಾಗಿ ಕಾಣಿಸುತ್ತೆ ನೋಡಿ.
ಶೈನಿಂಗ್ ಅಲ್ಲೂ ಗೊತ್ತಾಗ್ತಿದೆ ನೋಡಿ ವಿಡಿಯೋದಲ್ಲಿ, ತುಂಬ ತುಂಬ ಚೆನ್ನಾಗಿದೆ ಇದು. ಹಾಗಾಗಿ ಡಬಲ್ ಲೇಯರಲ್ಲಿ ನಾನೇ ಮಾಡಿದ್ದು ಇದನ್ನು, ಚೆನ್ನಾಗಿ ಕಾಣ್ತಾ ಇದೆ. ಅದು ಬಿಟ್ಟರೆ ಇನ್ನೊಂದಷ್ಟು ವರ್ಕ್ ಬ್ಯಾಲೆನ್ಸ್ ಇದೆ. ಒಂದಷ್ಟು ಈ ಥರ ಕೈಗೆ ಹಾಕೋ ಬ್ರಾಸ್ಲೆಟ್ಸ್ ಎಲ್ಲ ಮಾಡಬೇಕು. ಯಾಕಂದರೆ ಇವಾಗ ಸದ್ಯಕ್ಕೆ ಸ್ಟಾಲ್ ಏನು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು. ಏನು ಮಾಡೋದು ಏನು ಗೊತ್ತಾಗ್ತಾಯಿಲ್ಲ ನನಗೆ. ಸ್ಟಾಲ್ ಮಾಡಿದಾಗ ಸ್ವಲ್ಪ ದುಡ್ಡಾದ್ರು ಬರುತ್ತೆ. ಇವಾಗ ಸದ್ಯಕ್ಕೆ ಸ್ಟಾಲ್ ಇಲ್ಲ. ಸೊ ಅಷ್ಟರಲ್ಲಿ ಆ ಗ್ಯಾಪಲ್ಲಿ ಏನಾದ್ರು ಒಂದು ಮಾಡೋಣ. ಮಣ್ಣಿನಂತೂ ಮಾಡೋಕ್ಕಾಗ್ತಿಲ್ಲ ಈ ಮನೇಲಿ. ಅಟ್ಲೀಸ್ಟು ಈ ಥರ ಒಂದಷ್ಟು ನೋಡಿ, ಇದರಲ್ಲೆಲ್ಲ ಬೀಡ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಇದು ನೋಡಿ, ಈ ಥರ ಬೀಡ್ಸ್ ಎಲ್ಲ ತಂದಿಟ್ಕೊಂಡಿದ್ದೀನಿ. ಇನ್ನು ಮೆಟೀರಿಯಲ್ ಅಲ್ಲೆಲ್ಲ ಇದೆ. ಆ್ಯಂಕ್ಲೆಟ್ಸ್ ಎಲ್ಲ ಮಾಡಬೇಕು, ಹಂಗಾಗಿ ಎಲ್ಲ ಮೆಟೀರಿಯಲ್ ತಂದಿಟ್ಕೊಂಡಿದ್ದೀನಿ. ಒಂದಷ್ಟು ಆ್ಯಂಕ್ಲೆಟ್ಸ್ ಎಲ್ಲ ಮಾಡಿದ್ದೆ, ಆವಾಗ ಖಾಲಿ ಆಗಿಬಿಟ್ಟೈತೆ. ಇವಾಗ ಬಂದವರೆಲ್ಲ ಆ್ಯಂಕ್ಲೆಟ್ಸ್ ಇಲ್ವಾ ಅಂತ ಕೇಳ್ತಾರೆ ಸ್ಟಾಲ್ಗಳಲ್ಲಿ. ಅಟ್ಲೀಸ್ಟ್ ಒಂದಿಷ್ಟು ಆ್ಯಂಕ್ಲೆಟ್ಸ್ ಎಲ್ಲ ಮಾಡಿಡೋಣ ಅಂತ. ಅದ್ರದ್ದು ಇದೆಲ್ಲ ಇದೆ, ಸ್ವಲ್ಪ ಮೆಟೀರಿಯಲ್ ಹಾಗಾಗಿ ಮಾಡೋಣ ಅದನ್ನು ಅಂದ್ಕೊಂಡು ಕೂತಿದ್ವಿ. ಇವಾಗ ಒಂದಷ್ಟು ವರ್ಕು ಇದನ್ನು ಸ್ಟಾರ್ಟ್ ಮಾಡಿ ಹೆಂಗೆ ಕಂಪ್ಲೀಟ್ ಮಾಡಬೇಕು. ಹಾಗೂ ಆಗ್ತಾಯಿಲ್ಲ ಇದು ಕಂಪ್ಲೀಟು. ಸೊ ಆಗಲೇ ಒಂದು 10 ಗಂಟೆ ಆಯಿತು. ಊಟ ಮಾಡಿ ಮಲಗಿ ಬೆಳಗ್ಗೆ ಆಗುತ್ತೆ ಸ್ವಲ್ಪ ವರ್ಕು ಸ್ಟಾರ್ಟ್ ಮಾಡ್ತೀವಿ.